New Hope TV, your encounter with God. ಪ್ರೀತಿಯುಳ್ಳ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವಾಗೆ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವಾಗೆ ಕರ್ತನು ಕೃಪೆ ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಾತೃಬಲ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತ ಕುಂದಿ ಹೋಗುವ ಕಾರ್ಯಗಳು ಕಾಣಲ್ಪಡುತ್ತವೆ. ಕಾರಣ ಎಲ್ಲಿ ನೋಡಿದ್ರು ಸಾವುಗಳು, ಎಲ್ಲಿ ನೋಡಿದ್ರು ಪ್ರಶ್ನೆಗಳು, ಕಣ್ಣೀರುಗಳು, ವೇದನೆಗಳು. ಮಾತ್ರವಲ್ಲ, ದೇಶದಲ್ಲಿ ಕೊರೋನಾ ಬಂದಿರೋದ್ರಿಂದ ಕೆಲಸಗಳು ಹೊರಟೋಗಿದೆ, ವ್ಯಾಪಾರಗಳಿಲ್ಲ, ಎಲ್ಲ ಕಾರ್ಯಗಳನ್ನ ಒಂದು ಇಕ್ಕಟ್ಟಿನಲ್ಲಿ ಬಳಲುವ ಕಾರ್ಯಗಳು, ಸಭೆಗಳೆಲ್ಲ ಮುಚ್ಚಲ್ಪಟ್ಟ ಒಂದು ಕಾರ್ಯಗಳು. ನಾವು ಆತ್ಮದಲ್ಲಿ ಹೇಗಾದ್ರೂ ಬೆಳಿಬೇಕು ಅಂದಾಗ ನಮಗೆ ಒಂದು ಸಪೋರ್ಟ್ ಇಲ್ಲದೆ ಎಲ್ಲ ಕಾರ್ಯಗಳಲ್ಲೂ ನಾವೇನಾಗಿದ್ದೇವೆ, ಒಂದು ಕುಂದಿ ಹೋಗಿರುವ ಕಾರ್ಯಗಳು, ಆತ್ಮಿಕದಲ್ಲಿ ಒಂದು ಒಣಗಿ ಹೋಗಿರುವ ಕಾರ್ಯಗಳು. ಈ ಥರವಾದ ಒಂದು ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅನೇಕ ಸಮಯಗಳಲ್ಲಿ ಯಾಕೆ ಥರ ಆಗ್ತಾ ಇದೆ? ಇದಕ್ಕೆ ನಾವು ತಿರುಗಾ ದೇವರ ಸನಿಹದಲ್ಲಿ ಆಶೀರ್ವಾದಗಳು ಮುಂದೆ ನಾವೇನು ಮಾಡಬೇಕಾಗಿದೆ, ನಮ್ಮ ಆತ್ಮದಲ್ಲಿ ಬೆಳೆಯೋಕ್ಕೆ ನಾವೇನು ಮಾಡಬೇಕಾಗಿದೆ? ಈ ಕಾರ್ಯಗಳೆಲ್ಲ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅನೇಕ ಪ್ರಶ್ನೆಗಳು ಉದ್ಭವವಾಗಿ ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತದೆ. ಆದ್ದರಿಂದ ಒಂದು ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಹೇಳಿ ಅದನ್ನು ಧ್ಯಾನಿಸಲು ನಾವು ಕಾಣಲ್ಪಡೋಣ. ಕೀರ್ತನೆ 143ನೇ ಕೀರ್ತನೆ, ದಾವೀದನು ಬರೆದ ಕೀರ್ತನೆಯಲ್ಲಿ 6ನೇ ವಚನಗಳನ್ನು ನಿಮಗೋಸ್ಕರ ಓದ್ತಾನೆ. ಕೈಯೊಡ್ಡಿ ಬೇಡುತ್ತೇನೆ, ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮ ನಿನಗೋಸ್ಕರ ತವಕ ಬಿಡುತ್ತದೆ. ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ತವಕ ಬಿಡುತ್ತದೆ. ಆವಾಗ ನನ್ನ ಆತ್ಮ ಒಣಗಿ ಹೋಗಿದೆ, ಬರಿದಾಗಿದೆ. ದೇವರ ಸನಿಹದಲ್ಲಿ ಹೇಗಾದರೂ ಹತ್ತಿರ ಸೇರಬೇಕು ಅಂದ್ರೆ ಆಗ್ತಾ ಇಲ್ಲ. ಒಂದು ಒಣಗಿ ಹೋದುವ ಕಾರ್ಯಗಳು, ಉತ್ಸಾಹವಿಲ್ಲ ಕಾರ್ಯಗಳು ಅಂತ ಅಂದ್ಬಿಟ್ಟು ಇಲ್ಲಿ ಕೀರ್ತನೆಗಾರನು ಹೇಳುವ ಕಾರ್ಯಗಳನ್ನ ನೋಡ್ತೇವೆ. ಅದೇ ಪ್ರಕಾರದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಸಮಯಗಳಲ್ಲಿ ನಡೆದಿರುವ ಕಾರ್ಯಗಳನ್ನ ನೋಡ್ತೇವೆ ಪ್ರಿಯರೇ. ಈಗ ನಾವು ನೋಡುವಾಗ ಇಲ್ಲಿ ಒಂದು ವೇಳೆ ನೀವು ನೋಡಿರ್ಬೋದು, ಒಣಗುವಿಕೆ ಅಂತಂದರೆ ಈ ಹೊಲಗಳು ನೋಡಿರ್ಬೋದು. ಈ ಭತ್ತದ ಗದ್ದೆ, ಈ ಹೊಲಗಳೆಲ್ಲ ನೋಡುವಾಗ ನೀರು ಇಲ್ಲದೆ ಇರುವಾಗ ಏನಾಗುತ್ತೆ ಗೊತ್ತಾ, ಅದೆಲ್ಲ ಒಣಗೋಗಿ ಅಲ್ಲಲ್ಲಿ ಬಿರುಕುಗಳು ಬಿಟ್ಕೊಂಡಿರುತ್ತದೆ. ಅಲ್ಲಿ ಒಂದು ಸ್ವಲ್ಪ ಹಸಿರು ಕಾಣಕ್ಕೆ ಸಾಧ್ಯ ಇಲ್ಲ, ಎಲ್ಲ ಒಣಗೋಗಿರೋದು. ಅಲ್ಲಿ ಒಂಚೂರು ಮಳೆ ಬಂದರೆ ಸಾಕು, ಒಂದು ದೊಡ್ಡ ಹನಿ ಬಂದರೆ ಸರ್ರ ಅಂತ ಇಳ್ಕೊಂಡ್ಬಿಡ್ತದೆ. ಒಂದು ಮೊಗ್ಗು ನೀರು ಹಾಕದೆ ಹಾಗೆ ಎಳ್ಕೊಂಡ್ಬಿಡ್ತದೆ. ಯಾಕೆಂದರೆ ಅದರೊಳಗೆ ನೀರು ಇಲ್ಲದೆ ಇರುವ, ತೇವಾಂಶ ಇಲ್ಲದೆ ಇರುವ ಕಾರ್ಯಗಳು, ಬರಡಾದ ಕಾರ್ಯಗಳು, ಈ ಸಂದರ್ಭಗಳು, ಈ ಥರವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತದೆ. ಏಕೆಂದರೆ ಅನೇಕ ಸಮಸ್ಯೆ ಮೇಲೆ ಸಮಸ್ಯೆಗಳು. ಒಂದು ಮೊದಲೇ ನಮ್ಮ ಜೀವಿತದಲ್ಲಿದ್ದ ಸಮಸ್ಯೆಗಳು, ಈಗ ಈ ಕೊರೋನಾ ಕಾರ್ಯಗಳಿಂದ ಬಂದ ಸಮಸ್ಯೆಗಳು, ಎಲ್ಲದಲ್ಲಾಗಿ ಕುಂದಿ ಹೋಗಿರುವ ಕಾರ್ಯಗಳು. ಈಗ ಇದರಿಂದ ಹೊರಗೆ ಬರುವುದು ಹೇಗೆ? ನಾವು ಕರ್ತನ ಸನಿಹದಲ್ಲಿ ಹತ್ತಿರ ಸೇರುವುದು ಹೇಗೆ? ಕಾರಣಗಳೇನು ಅಂತ ಅಂದ್ಬಿಟ್ಟು ಸ್ವಲ್ಪ ಈ ವೇದದಿಂದ ನಾವು ಧ್ಯಾನಿಸಲು ಹೋಗೋಣ. ಕೀರ್ತನೆ 143ನೇ ಕೀರ್ತನೆ, ಇದರೊಳಗೆ 3ನೇ ವಚನಗಳಲ್ಲಿ ಕೀರ್ತನೆಗಾರ ಹೇಳ್ತಾನೆ, ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ, ಬಹುಕಾಲದಿಂದ ಸತ್ತವರಂತಿದ್ದೇನೆ. ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ದೇವರ ಸನಿಹದಲ್ಲಿ ನಾವು ಹೇಗಿದ್ದೇನೆ ಎಂದರೆ, ದೇವರ ಪಾದದಲ್ಲಿ ನಾವು ನೋಡುವಾಗ ಒಂದು ಇಕ್ಕಟ್ಟಾದ ಒಂದು ಸಂಭವ. ಇಲ್ಲಿ ನೋಡಬೇಕು ಅಂದರೆ ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ. ವೈರಿ, ನಮಗೆ ಶತ್ರು, ನಮ್ಮ ಪ್ರಾಣವನ್ನು ಏನು ಮಾಡಿದ್ದಾನೆ? ಹಿಂಸಿಸಿದ್ದಾನೆ. ಆವಾಗ ಹಿಂಸಿಸಿರುವಾಗ ಏನಾಗುತ್ತೆ? ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ. ಒಂದು ಕಾರ್ಗತ್ತಲೆಯ ಅನುಭವ. ಈ ಕಾರ್ಗತ್ತಲೆಯ ಅನುಭವದಲ್ಲಿ ನನ್ನ ಹಾಕಿದ್ದಾನೆ, ಬಹುಕಾಲದಿಂದ ಒಂದು ಸತ್ತವರ ಹಾಗಿದ್ದಾನೆ. ಒಂದು ಚೈತನ್ಯ ಇಲ್ಲ, ಒಂದು ಆಸಕ್ತಿ ಇಲ್ಲ. ಏಕೆಂದರೆ ಕತ್ತಲೆಯಲ್ಲಿ ಹೊರಟೋದ್ರೆ ಏನಾಗುತ್ತೆ ಗೊತ್ತಾ? ಬಾಗಿಲೆಲ್ಲಿದೆ, ಸಾಮಾನುಗಳೆಲ್ಲಿದೆ, ಎಲ್ಲಿ ಏನಿದೆ ಏನೂ ಕಾಣಕ್ಕಿಲ್ಲ. ಆ ಥರವಾದ ಎಲ್ಲ ಕತ್ತಲೆಯ ಅನುಭವ. ಆವಾಗ ವೈರಿಯು ನನ್ನನ್ನು ಏನು ಮಾಡಿದ? ಪ್ರಾಣವನ್ನು ಹಿಂಸಿಸಿದ್ದಾನೆ. ಮೊದಲು ನಮ್ಮ ಆತ್ಮ ಒಣಗುವುದಕ್ಕಿಂತ ಮುಂಚೆ ನಮ್ಮ ಶರೀರದಲ್ಲಿ ಅವನು ಕುಂದಿ ಹೋಗುವಾಗೆ ಮಾಡ್ತಾನೆ. ಇಲ್ಲಿ ನಾವು ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನಗಳಲ್ಲಿ ನೋಡಬೇಕು ಅಂತಂದರೆ, ಇಲ್ಲಿ ಬೆತಾನಿಯದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಹೋಗುವಾಗೆಲ್ಲ ಅವ್ರ ಮನೇಲಿ ಹೋಗಿ ಇರ್ತಾ ಇದ್ರು.
ಇಲ್ಲಿ ಮಾರ್ಥಳ ಮನೆ, ಮಾರ್ಥ, ಮರಿಯಳು, ಲಾಸರು ಅವರ ಕುಟುಂಬದಲ್ಲಿದ್ದವರು. ಮಾರ್ಥಳು ಯೇಸು ಕ್ರಿಸ್ತನಿಗೆ ಯಾವಾಗಲೂ ಉಪಚಾರ ಮಾಡುವಳು. ಮಾತ್ರವಲ್ಲ, ಮರಿಯಳು ದೇವರ ಪಾದದಲ್ಲಿ ಕೂತ್ಕೊಂಡು ದೇವರ ವಾಕ್ಯಗಳನ್ನು ಕೇಳುವ ಒಂದು ಕುಟುಂಬ. ಲಾಸರು ಪ್ರಿಯವಾದ ಒಬ್ಬ ಸ್ನೇಹಿತ. ಇವರ ಕುಟುಂಬದಲ್ಲಿ ನಡೆದಿರುವ ಕಾರ್ಯಗಳು, ಯೇಸು ಕ್ರಿಸ್ತನು ಇವರ ಮನೆಯನ್ನು ಬಿಟ್ಟು ಸೇವೆಗೋಸ್ಕರ ಹೋಗಿರುವಾಗ ಇಲ್ಲಿ ಲಾಸರು ಅಸ್ವಸ್ಥನಾದನು. ಶರೀರದಲ್ಲಿ ಅವನಿಗೆ ಅಸ್ವಸ್ಥನಾಗಿರುವ ಕ್ಷಣದಲ್ಲಿ ಆ ಒಂದು ಕಾಯಿಲೆ ಬರಬರುತ್ತಾ ಹೆಚ್ಚಾಗಿ ಎಲ್ಲಿಯ ತನಕ ಹೋಯಿತು ಅಂತಂದರೆ ಅವನ ಮರಣಕ್ಕೆ ನಡೆಸಿಕೊಂಡು ಹೋದ ಒಂದು ಸಂದರ್ಭ. ಅದೇ ಪ್ರಕಾರವಾಗಿ ನಾವು ನೋಡ್ತೀವಿ, ಲೂಕನ ಬರೆದ ಸುವಾರ್ತೆ 8:42 ನೋಡುವಾಗ, ಸಭೆ ಒಂದು ಆಲಯದ ಮುಖ್ಯಸ್ಥ ಯಾಯೀರನು, ಈ ಯಾಯೀರನ ಮನೆಯಲ್ಲಿ ಕುಟುಂಬದಲ್ಲಿ ಮಗಳು ಅಸ್ವಸ್ಥಳಾಗಿ ಆ ಕಾಯಿಲೆ ಬೆಳೆಯುತ್ತಾ ಬರುತ್ತಾ ಅವಳ ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಆದ್ದರಿಂದ ಸ್ವಾಮಿ ಹತ್ರ ಕೇಳ್ತಾನೆ, ನಮ್ಮ ಮನೆಗೆ ಬಂದು ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಆದ್ದರಿಂದ ಬದುಕಿಸೋ ಕೇಳ್ತಾನೆ. ನಾನು ಹೇಳ್ತಾ ಇರೋದಂದರೆ, ಯಾವ ಕಾಯಿಲೆ ಅಂತ ಬರ್ತದೋ ಆವಾಗ ಉತ್ಸಾಹ ಕಡಿಮೆ ಆಗಿಬಿಡುತ್ತೆ, ಒಣಗುವಿಕೆ, ದೇವರು ಎಲ್ಲಿದ್ದಾರೆ, ದೇವರಿಗೆ ಸಹಾಯ ಮಾಡ್ತಾರ ಅಂತ ಕಾಣಲ್ಬಿಡ್ತದೆ. ಆದರೆ ದೇವರ ಸನಿಹದಲ್ಲಿ ಹೋಗುವಾಗ ನಾವು ಚೈತನ್ಯಗಳನ್ನು ತಗೊಳ್ಬೇಕಾಗಿದೆ, ಕರ್ತನು ನಮ್ಮೊಂದಿಗಿದ್ದಾರೆ ಎಂದು ಹೇಳಿ. ಆದ್ದರಿಂದ ಇವನು ಹೇಳ್ತಾನೆ, ದಾವೀದು ಮೊದಲು ಅವನು ಶರೀರದಲ್ಲಿ ಕಾಣಲ್ಪಡುವಾಗ ಅವನು ಸತ್ತವರ ಹಾಗೆ ಕಾರ್ಗತ್ತಲೆಯಲ್ಲಿ ನೂಕಿದ ಪ್ರಕಾರದಲ್ಲಿ ಅವನ ಆತ್ಮಗಳು ಶರೀರ ಜಜ್ಜಲ್ಪಟ್ಟ ಒಂದು ಕಾರ್ಯಗಳು ಈ ಥರವಾದ ಕಾರ್ಯದಲ್ಲಿ ಕಾಣಲ್ಪಡುವಾಗ ಅವನು ಹೇಳ್ತಾನೆ 4ನೇ ವಚನಗಳಲ್ಲಿ ದಾವೀದನು ಹೇಳುವಾಗ, ನನ್ನ ಆತ್ಮ ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಯಾವಾಗ ಶರೀರ ಕುಂದಿ ಹೋಗುತ್ತೋ, ಶರೀರದಲ್ಲಿ ಒಣಗುವಿಕೆ ಬರುತ್ತದೋ, ಶರೀರದಲ್ಲಿ ಒಂದು ಉತ್ಸಾಹ ಇಲ್ಲವೋ, ಯಾವಾಗ ಚಿಂತೆ, ಬೇಸರ, ಇದೆಲ್ಲ ಇಕ್ಕಟ್ಟಿನಲ್ಲಿ ಸಿಲುಕುವ ಕಾರ್ಯಗಳು ಬರ್ತವೋ, ಆವಾಗ ಮನಸ್ಸಿನೊಳಗೆ ಕೈ ಹಾಕ್ತಾರೆ. ಮನಸ್ಸು ಯಾವುದಕ್ಕೂ ಬರಲ್ಲ, ಮನಸ್ಸು ಕುಂದು ಹೋಗ್ಬಿಡುತ್ತೆ. ಯಾವಾಗ ಮನಸ್ಸು ಕುಂದು ಹೋಗ್ತದೋ ಯಾವುದಲ್ಲೂ ಉತ್ಸಾಹ ಇರಲ್ಲ. ಒಂದು ಊಟ ಮಾಡೋದ್ರಲ್ಲಾಗಲಿ, ಒಂದು ಯಾವುದಾದ್ರು ಹೋಗೋದಾಗಲಿ, ಜನಗಳ ಹತ್ರ ಮಾತಾಡೋದಾಗಲಿ, ಒಂದು ವೇಳೆ ಬೈಬಲ್ ಓದ್ತೀವಿ ಅಂದ್ಕೊಳ್ಳಿ, ಬೈಬಲ್ ಓದಿದ್ರು ಸಹ ನಮ್ಮ ಕಣ್ಣುಗಳು ವಾಕ್ಯ ನೋಡ್ತಾ ಇರ್ತದೆ, ಮನಸ್ಸು ಬೇರೆ ಎಲ್ಲೋ ಇರ್ತದೆ, ಓದಕ್ಕಾಗೋದಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ ಗೊತ್ತಾ, ಪ್ರಾರ್ಥನೆ ಬಾಯಿ ಎಳ್ಳಾಡ್ತಾ ಇರ್ತದೆ, ಬಟ್ ಮನಸ್ಸು ಎಲ್ಲೋ ಅಲ್ದಾಡ್ತಾ ಇರ್ತದೆ. ನಮ್ಮ ಪ್ರಶ್ನೆಗಳಿಗೆ ಅನುಗುಣವಾಗಿ ಅದು ಓಡಾಡ್ತಾ ಇರ್ತದೆ. ಆದ್ದರಿಂದ ತಿರುಗಾ ಹೇಳ್ತಾನೆ ಕೀರ್ತನಗಾರ 5ನೇ ವಚನದಲ್ಲಿ ನೋಡುವಾಗ, ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನೆಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಹಳೆಯ ದಿನ ಎಷ್ಟು ಚೆನ್ನಾಗಿತ್ತು, ನಾವು ರಕ್ಷಿಸಲ್ಪಟ್ಟ ದಿನಗಳು ಎಷ್ಟು ಚೆನ್ನಾಗಿತ್ತು, ದೇವರಿಗೆ ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದೋ, ಸಭೆಗೆ ಹೋಗ್ತಾ ಇದ್ದೋ, ಬೈಬಲ್ ಓದ್ತಾ ಇದ್ದೋ, ಪ್ರಾರ್ಥನೆ ಮಾಡ್ತಾ ಇದ್ದೋ, ಎಲ್ಲ ಕಾರ್ಯಗಳು ಚೈತನ್ಯ ಚೆನ್ನಾಗಿತ್ತು. ಆದರೆ ಈಗ ನಮ್ಮ ಶರೀರದಲ್ಲಿ ಬಲವೀನತೆಗಳು, ಮನಸ್ಸು ಕುಂದಿ ಹೋಗಿದೆ, ನಮ್ಮ ಆತ್ಮ ಕುಂದಿ ಹೋಗಿದೆ. ನೆಲವು ನೀರಿಗೋಸ್ಕರವಾಗಿ ಹೇಗೆ ತವಕ ಪಡುತ್ತದೋ, ಒಣಗಿದ ನೆಲವು ಹಾಗೆ ನಮ್ಮ ಆತ್ಮಗಳು ತವಕ ಪಡುತ್ತದೆ ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ನೋಡುವಾಗ ಹಳೆಯ ದಿನಗಳನ್ನು ಒಂದು ವೇಳೆ ನೆನೆಸ್ಕೊಳ್ಬೋದು, ನಾವು ಹೇಗಿದ್ದು, ಏನೆಲ್ಲ ಮಾಡ್ತಾಯಿದ್ದು. ಆದರೆ ಈಗ ಸ್ಥಿತಿಗಳು ಬದಲಾಗಿದೆ. ನಾನು ನೋಡಬೇಕಂದ್ರೆ ಸಮೀಪದಲ್ಲಿ 1 ತಿಂಗಳ ಹಿಂದೆ ದೇವರ ಸನಿಹದಲ್ಲಿ ನನಗೆ ಸ್ವಲ್ಪ ಅನೇಕ ಸೇವೆಗಳ ನಿಮಿತ್ತ ಸ್ಟ್ರೈನ್ ತಗೊಳ್ಳುವಾಗ ನಿಮೋನಿಯಾ ಅಟ್ಯಾಕ್ ಆಯಿತು. ನನಗೂ ನನ್ನ ಹೆಂಡತಿಗೂ ಹಾಸ್ಪಿಟಲ್ ತೊಗೊಂಡೋಗಿ ಚೆಕ್ ಮಾಡುವ ಕಡೆಯಲ್ಲಿ ಅವರು ಹೋಪ್ ಕೊಡಲಿಲ್ಲ. ನನಗೂ ನನ್ನ ಹೆಂಡತಿಗೂ ಹೋಪ್ ಕೊಡಲಿಲ್ಲ. ನನ್ನ ಮಕ್ಕಳ ಹತ್ರ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ ಹೇಳಿ. ಯಾಕೆಂದರೆ ಯಾವ ಸಮಯದಲ್ಲಿ ಸಾಯ್ತೀನೋ ಗೊತ್ತಿಲ್ಲ. ಆ ಸಮಯಗಳಲ್ಲಿ ಒಂದು ಒಣಗುವಿಕೆ ನೋಡ್ದು. ಆದರೆ ದೇವರು ಬಿಡದೆ ಹತ್ತಿರ ಚಲಿಸ್ತಾರೆ. ಎಲ್ಲ ಅನೇಕ ಜನಗಳು ಪ್ರಾರ್ಥನೆ ಮಾಡಿದ್ರು. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ ಅಂತಂದರೆ ಇದು ಕರ್ತನ ಕೃಪೆ ಮಾತ್ರ. ಜೀವ ಹೋಗುವ ಸಂದರ್ಭಗಳು, ಕರ್ತನು ನಮ್ಮೊಂದಿಗೆ, ಕರ್ತನು ನಡೆಸುವಾತನು. ಆದ್ದರಿಂದ ದೇವರ ಸನಿಹದಲ್ಲಿ ನಮಗೆ ಬೇಕಾದ ಒಂದು ಕಾರ್ಯಗಳೇನು ಗೊತ್ತಾ, ಈಗ ಒಣವಿಗೆಗೋಸ್ಕರ ಬಿಡಬಾರ್ದು. ನಾವು ಹೇಗಾದರೂ ದೇವರ ಸನಿಹದಲ್ಲಿ ಚೈತನ್ಯಗಳು ತಗೊಳ್ಬೇಕು.
ಒಂದು ವೇಳೆ ಒಂದು ರೋಸ್ ಗಿಡ ಒಂದು ವೇಳೆ ಒಂದು ಕಟಿಂಗ್ ಹಾಕಿ ಇಡ್ತೀರ ಅಂತಂದರೆ ಅದರೊಳಗೆ ಮೇಲೆ ಸಗಣಿ ಇಟ್ಬಿಟ್ಟು ಆವಾಗ ನೋಡ್ತೀರ ಚಿಗುರುತ್ತಾ ಅಂತ. ಒಂದು ವೇಳೆ ಮೇಲಿಂದ ಒಣಕೊಂಡು ಬರಬಹುದು, ಆದರೆ ಸ್ವಲ್ಪ ಕೆಳಗೆ ಹಸಿರಾಗಿರ್ತದೆ. ಆವಾಗ ಗಿಲ್ಲಿ ನೋಡ್ತೀವಿ, ಹಸಿರಾಗಿದೆಯಾ, ಇನ್ನು ಚೇತರಿಸ್ಕೋಬೋದು, ಇನ್ನು ಚಿಗುರ್ಬೋದು ಅಂತ. ಆವಾಗ ನಮ್ಮ ನಂಬಿಕೆ ಅಷ್ಟರೊಳಗೆ ಕಳ್ಕೊಳ್ಳಲ್ಲ, ನೀರಾಗ್ತಾ ಇರ್ತೀವಿ. ಹತ್ತಿರವಾಗಿ ದೇವರ ಸನಿಹದಲ್ಲಿ ನಮ್ಮ ಜೀವಿತದಲ್ಲಿ ಬೇಕಾದ ಒಂದು ಕಾರ್ಯಗಳೇನು ಗೊತ್ತಾ? ದೇವರ ಸನಿಹದಲ್ಲಿ ಇನ್ನು ಹೆಚ್ಚಾಗಿ ಆತ್ಮದಲ್ಲಿ ಹತ್ತಿರ ಹೋಗುವ ಕಾರ್ಯಗಳು. ಹೇಗೆ ಹೋಗೋದು, ಏನು ಮಾಡೋದು ಅಂದರೆ ಒಂದು ನಿಮಗೆ ಅನೇಕ ಒಂದು ಟಿಪ್ಸ್ಗಳು ಕೊಡೋಕ್ಕೆ ಇಷ್ಟಪಡ್ತೇನೆ. ಬೈಬಲ್ ನೋಡುವಾಗ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 6ನೇ ವಚನಗಳಲ್ಲಿ ಇಲ್ಲಿ ಒಂದು ಸೌಮ್ಯಗಳು ನೋಡ್ತೀವಿ. ಯೇಸು ಸ್ವಾಮಿ ಜನಗಳೊಂದಿಗೆ ಈ ಒಂದು ಸೌಮ್ಯಗಳನ್ನ ಹೇಳ್ತಾರೆ. ಬಿತ್ತುವನು ಬಿತ್ತುವುದಕ್ಕೆ ಹೊರಟಾಗ ಆ ಸಮಯದಲ್ಲಿ ಏನಾಗುತ್ತೆ, ಕೆಲವು ಬೀಜ ದಾರಿ ಮೊಗ್ಗಲಲ್ಲಿ, ಕೆಲವು ಬೀಜ ಬಂಡೆಯ ಮೇಲೆ, ಕೆಲವು ಬೀಜ ಮುಳ್ಳಿನ ಮಧ್ಯದಲ್ಲಿ, ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದವು. ಅದು 30, 60, 100ರಷ್ಟು ಫಲ ಕೊಟ್ಟವು ಅಂತ ನೋಡ್ತೀವಿ. ಆದರೆ ದಾರಿಯಲ್ಲಿ ಬಿದ್ದ ಬೀಜ ಏನಂದರೆ ವಾಕ್ಯ ಇದರ ಸೌಮ್ಯದ ಅರ್ಥಗಳು ಕೇಳುವಾಗ ಶಿಷ್ಯರಿಗೆ ಹೇಳುವಾಗ, ಯಾಕೆಂದರೆ ಬೀಜ ಅಂದರೆ ದೇವರ ವಾಕ್ಯ, ಹೊಲ ಅಂದರೆ ಒಬ್ಬ ಮನುಷ್ಯನ ಹೃದಯ. ಮಾತ್ರವಲ್ಲ, ದೇವರ ಸನಿಹದಲ್ಲಿ ಆ ಹೊಲದಲ್ಲಿ ಬಿತ್ತ ಬೀಜ ದಾರಿ ಮಗ್ಗುಲಲ್ಲಿ ಹಕ್ಕಿಗಳು ತಗೊಂಡು ಹೋಗ್ತವೆ, ಸೈತಾನ್ ತಗೊಂಡು ಹೋಗ್ತಾನೆ. ಮಾತ್ರವಲ್ಲ, ಬಂಡೆಯ ಮೇಲೆ ಬಿದ್ದ ಬೀಜ ತೇವವಿಲ್ಲದ ಕಾರಣ ಅದೇನಾಗ್ತದೆ ಗೊತ್ತಾ, ಅದು ತೇವ ಇರುವ ಕ್ಷಣದಲ್ಲಿ ಬೆಳೆದು ಬಿಡುತ್ತದೆ, ಬೇಗದಲ್ಲಿ ಬೆಳೀತದೆ. ಸೂರ್ಯನು ಅದು ಬಿಸಿಲು ಬರುವಾಗ ಅದಕ್ಕೆ ಬೇರಿಲ್ಲದ ಕಾರಣ ಒಣಗೋಗುತ್ತೆ. ಅದಕ್ಕೆ ಬಹಳ ಚೆನ್ನಾಗಿರ್ತದೆ, ತೇವವಿಲ್ಲದ ಕಾರಣ. ಒಂದು ತೇವಾಂಶ ಇರಬೇಕು. ಒಂದು ವೇಳೆ ನೀವು ನೋಡ್ಬೋದು, ತುಂಬ ಜನ ಮನೇಲಿ ಮನಿ ಪ್ಲ್ಯಾಂಟು, ಇದಕ್ಕೆ ನೆಲ ಬೇಕು ಅಂತಲ್ಲ, ಮಣ್ಣು ಬೇಕು ಅಂತಲ್ಲ. ಆ ಒಂದು ನೋಡುವಾಗ ಆ ಮನಿ ಪ್ಲ್ಯಾಂಟ್ನ ಬೇರೆ ನೀರಲ್ಲಿ ಹಾಕಿಡ್ತಾರೆ. ಆ ತೇವಾಂಶ ಇರುವಾಗ ಏನಾಗುತ್ತೆ, ಮನಿ ಪ್ಲ್ಯಾಂಟ್ ಬೆಳ್ಕೊಂಬರ್ತದೆ. ತುಂಬ ಜನಕ್ಕೆ ಒಂದು ಮೂಢನಂಬಿಕೆ, ಮನಿ ಪ್ಲ್ಯಾಂಟಿಂದ ಮನಿ ಬರ್ತದೆ ಅಂತಂದ್ಬಿಟ್ಟು ಸುಮ್ಮನೆ ನಂಬಿಕೆಗೆ ಏನೆಲ್ಲ ಮನಿ ಪ್ಲ್ಯಾಂಟ್ ಇಡ್ತಾರೆ, ಬಾಗಿಲಲ್ಲಿ ಏನೋ ನೇತಾಕ್ತಾರೆ, ಅಲ್ಲಲ್ಲಿ ನೇತಾಕ್ತಾರೆ, ಏನೆಲ್ಲ ನೇತಾಕಿದ್ರು ಸರಿ, ಗಾಡಿ ಒಳಗೆ ನೇತಾಕ್ತಾರೆ, ಏನೇ ನೇತಾಕಿದ್ರು ಸರಿ. ಅದ್ರೊಳಗೆ ಒಂದು ಕಾರ್ಯಗಳಿಲ್ಲ, ಒಂದು ಮೂಢನಂಬಿಕೆ. ಅವ್ರು ಹೇಳ್ತಾರೆ ನಾವು ಮಾಡ್ತೀವಿ ಅಂತ. ನಾನು ಹೇಳ್ತಾ ಇರೋದಂದರೆ, ನಿಮ್ಮ ಆತ್ಮದಲ್ಲಿ ದೇವರ ಸನಿಹದಲ್ಲಿ ಒಂದು ತೇವಾಂಶ ಇರಬೇಕಾಗಿದೆ. ಕರ್ತನ ಆತ್ಮಿಕತೆ ತೇವಾಂಶ ಇರಬೇಕಾಗಿದೆ. ದೇವರ ವಾಕ್ಯದ ತೇವಾಂಶ ಇರಬೇಕಾಗಿದೆ. ಆ ವಾಕ್ಯದ ತೇವಾಂಶ ಕಾಣಲ್ಪಡುವಾಗ ಆ ಹೇಗಾದರೂ ಗಿಡ ಬೆಳೆದು ಚಿಗುರಕ್ಕೆ ಸಾಧ್ಯ. ತೇವಾಂಶ ಉಳಿಬೇಕು. ಆವಾಗ ನಮಗೆ ಸಭೆಗೆ ಹೋಗುವಾಗ ದೇವರ ವಾಕ್ಯದ ತೇವಾಂಶ ಸಿಗುತ್ತೆ. ಟಿ ವಿಯಲ್ಲಿ ನಾವು ದೇವರ ವಾಕ್ಯಗಳು ಕೇಳುವಾಗ ಯಾವುದೋ ಒಂದು ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುತ್ತೆ, ಒಂದು ತೇವಾಂಶ ಸಿಗುತ್ತೆ. ವೇದ ವಾಕ್ಯ ಓದುವಾಗ ನಮಗೆ ಚೈತನ್ಯಗಳು ಕೊಡುತ್ತವೆ, ಯಾವುದೋ ಒಂದು ತೇವಾಂಶ ನಮಗೆ ಸಿಗುತ್ತೆ. ಆದ್ದರಿಂದ ನಾವು ಬೆಳೆಯುವುದಕ್ಕೆ ತೇವಾಂಶ ಬೇಕು. ಎರಡನೇದಾಗಿ ಯೋಬನ ಬರೆದ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ 7ನೇ ವಚನಗಳಲ್ಲಿ ನಾವು ಹೀಗೆ ನೋಡ್ತೀವಿ. ಇಲ್ಲಿ ನಾವು ನೋಡುವಾಗ 14:7 ನೋಡುವಾಗ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವುದನ್ನು ನಿರೀಕ್ಷಿಸುತ್ತಲ್ಲವೇ, ನೆಲದಲ್ಲಿ ಅದರ ಬುಡವು ಮುದಿಯಾಗಿದ್ದರೂ, ಮಣ್ಣಿನಲ್ಲಿ ಬೇರು ಸತ್ತರೂ, ನೀರಿನ ವಾಸನೆಯಿಂದ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಯೋಬು 14:7-9 ವಚನಗಳವರೆಗೆ. ಇಲ್ಲ ನೋಡಬೇಕು ಅಂತಂದರೆ, ಒಂದು ಬೇರು ಅದು ಮಣ್ಣಿನಲ್ಲಿ ಸತ್ತಿದ್ದರು, ಒಂದು ವೇಳೆ ಮರ ಕಡಿದಿದ್ದರು. ಅದ್ರಲ್ಲಿ ನೋಡುವಾಗ ಏನು ಅಂತಂದರೆ, ನೀರು ಒಣಗೋಗಿರ್ತದೆ. ಆವಾಗ ನೀರಿನ ವಾಸನೆ ಕಂಡು ನೀರು ಬಿದ್ದರೂ ಸಾಕು. ಬೇರು ಸತ್ತದ್ದಾಗಿದ್ರು, ಒಂದು ಕಡೆ ಒಣಗೋಗಿದ್ರು, ಇನ್ನೊಂದು ಯಾವುದೋ ಒಂದು ಬೇರು ಸ್ವಲ್ಪ ಹಸಿದಾಗಿರ್ಬೋದು. ಆ ವಾಸನೆಯನ್ನು ಕಂಡು ಮತ್ತೆ ಚಿಗುರುವೆನೋ ಎಂದು ಹೇಳಿ ಅದು ಚಿಗುತ್ತದೆ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ. ಒಂದು ಗಾದೆ ನಾವು ಕನ್ನಡದಲ್ಲಿ ಹೇಳೋದು ನೋಡ್ತೀವಿ, ಮಕ್ಕಳನ್ನು ಹೊಡೆದು ಬೆಳೆಸು, ನುಗ್ಗೆ ಮರವನ್ನು ಕಡಿದು ಬೆಳೆಸು. ಆವಾಗ ಒಂದು ವೇಳೆ ನಿನ್ನ ಕಡಿದು ಕಾಣಲ್ಪಟ್ಟರು, ಕೊಂಬೆಗಳು ಹೋದರು, ಒಂದು ವೇಳೆ ನೀರಿನ ವಾಸನೆ,
ನಿನ್ನ ಜೀವಿತದಲ್ಲಿ ಕುಂದು ಹೋಗುವಾಗೆಲ್ಲ ವೇದ ವಾಕ್ಯವು ನಿನ್ನ ಚೈತನ್ಯಗೊಳಿಸುತ್ತದೆ. ದೇವರ ವಾಕ್ಯಗಳು ಕೇಳಲ್ಪಡುವಾಗ ನಿನ್ನನ್ನು ಚೈತನ್ಯಗೊಳಿಸುತ್ತದೆ. ಮತ್ತೆ ದೇವರು ನಮ್ಮ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾನೆ. ಕರ್ತನ ನನ್ನ ಮೇಲೆ ಉದ್ದೇಶವನ್ನು ಇಟ್ಟಿದ್ದಾನೆ. ಆದ್ದರಿಂದ ನಾವು ಬದುಕಬೇಕು, ದೇವರಿಗೆ ಆತ್ಮಕ್ಕನುಗುಣವಾಗಿ ನಾವು ಎದ್ದೊಳಬೇಕು ಅಂಥೇಳಿ ದೇವರ ವಾಕ್ಯಗಳು ನಮ್ಮ ಚೈತನ್ಯಗೊಳಿಸುತ್ತದೆ. ಆದ್ದರಿಂದ ನೀರಿನ ಅಂಶ ನಮಗೆ ಬೇಕಾಗಿದೆ. ಒಂದು ವೇಳೆ ಒಂದು ನುಗ್ಗೆ ಮರ ಕಡಿದ್ರೂ ಸರಿ, ಒಂದು ವೇಳೆ ನಿನಗೆ ಶತ್ರು ಬಂದು ನಿನ್ನ ಜೀವಿತವನ್ನು ನಾಶ ಮಾಡ್ಬೋದು, ಯಾವುದೋ ಕಾರ್ಯಗಳು ನಾಶ ಮಾಡ್ಬೋದು. ನಿನಗೆ ವಿರೋಧವಾಗಿದ್ದವರು, ಅಕ್ಕದ ಮನೆ, ಪಕ್ಕದ ಮನೆ, ಒಂದು ವೇಳೆ ನಿನ್ನ ಮನೆಯವರೇ, ನಿನ್ನ ಅಣ್ಣ ತಮ್ಮಂದಿರು ಇರಬಹುದು. ಆದರೆ ಕಡಿದರೂ ಸಹ ಒಂದು ರಹಸ್ಯ ಏನು ಗೊತ್ತಾ? ಒಂದು ಕೊಂಬೆ ಕಡಿದ್ರೆ ಅದರೊಳಗೆ 4-5 ಕೊಂಬೆಗಳು ಉಟ್ಕೊಳ್ತವೆ. ನಿನ್ನ ನಾಶ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವರ ಮಗು ನೀನು. ಯಾವಾಗ ದೇವರ ಮಕ್ಕಳಾಗಿ ನಮಗೆ ತೇವಾಂಶ ಸಿಗುತ್ತದೋ ನಾವು ಚಿಗುರುವೆನೆಂದೆದ್ದೊಳ್ತದೆ. ಆವಾಗ ದೇವರ ಸನಿಹದಲ್ಲಿ ಅದು ದೇವರ ಸನ್ನಿಧಿಯೊಳಗೆ ನೀರಿನ ವಾಸನೆಯನ್ನು ಕಂಡು ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಒಂದೊಳ್ಳೆ ರೋಡ್ನಲ್ಲಿ ಈಗ ಬ್ರಿಡ್ಜ್ ಕಟ್ಟಬೇಕು, ಇಲ್ಲ ಮೆಟ್ರೋ ಟ್ರೈನ್ ಹಾಕಬೇಕು, ಇದಕ್ಕೋಸ್ಕರವಾಗಿ ಮರಗಳನ್ನೇ ಕಡಿದಾಕ್ಬಿಡ್ತಾರೆ. ಮರಗಳನ್ನೇನು ಮಾಡ್ತಾರೆ? ಕಡಿದಾಕಿರುವಾಗ ಬುಡ ಮರದ ಒಂದು ವೇಳೆ ಮಣ್ಣಲ್ಲಿರುವಾಗ ಅದು ಚಿಗುರ್ತದೆ. ನೋಡಿರ್ಬೋದು ನೀವು. ಒಂದು ವೇಳೆ ಬೇರು ಸಹಿತ ಕಿತ್ತಾಕಿದ್ರು ಸಹ ಆ ಬೇರು ಎಲ್ಲೋ ಒಂದು ಕಡೆ ಅಂಟ್ಕೊಂಡು ಆ ನೀರಿನ ತೇವಾಂಶ ಇಲ್ಲ ಗಾಳಿ ಒಳಗಿರೋ ಬಂದಿರೋ ತೇವಾಂಶ ಇಳ್ಕೊಂಡು ಅದು ಮತ್ತೆ ಚಿಗುರುವೇನೋ ಚಿಗುರ್ತದೆ. ನಮಗೆ ಬೇಕಾಗಿರೋ ತೇವಾಂಶ ದೇವರ ಆತ್ಮಿಕ ಕಾರ್ಯಗಳು. ಆದ್ದರಿಂದ ನಾವು ದೇವರ ಸನಿಹದಲ್ಲಿ ಕಾಣಲ್ಪಡ್ತೇವೆ. ಮಾತ್ರವಲ್ಲ ಪ್ರಿಯರೇ, ಅರಣ್ಯಕಾಂಡ 17 ಅಧ್ಯಾಯದಲ್ಲಿ ನಾವು 5-8 ವಚನ ಒಳಗೆ ನೋಡುವಾಗ ಇಲ್ಲಿ ನಡೆದ ಕಾರ್ಯಗಳೇನೆಂದರೆ, ಇಲ್ಲಿ ಮೋಶೆ ಆ ಸ್ತಂಭಗಳಲ್ಲಿ ಹೇಳ್ತಾನೆ ಏನಂತ ಗೊತ್ತಾ? ಇಲ್ಲಿ ಅವರೊಳಗೆ ಒಂದು ಗಲಿಬಿಲಿ. ನೀವೇ ದೇವರ ಮನುಷ್ಯರು, ನೀವೇ ನಡೆಸಬೇಕು ಅಂತಂದ್ಬಿಟ್ಟು ನೀವೇ ನಾಯಕರಾಗಿರಬೇಕು ಅಂತ ಇದು ಮಾಡ್ತೀರಾ? ಯಾಕೆ ನಮ್ಮೊಂದಿಗೆ ದೇವರು ನಮ್ಮೊಂದಿಗೆ ಮಾತಾಡಲ್ವಾ? ಹೀಗೆಲ್ಲ ಒಂದೊಂದು ಗಲಿಬಿಲಿಗಳು ಉಂಟು ಮಾಡುವಾಗ ಅವಾಗ ಮೋಶೆಗೆ ದೇವರು ಹೇಳಿದರು, ನಾಳೆ ಒಂದು ಕೆಲಸ ಮಾಡು, ನೀನು ಗೋತ್ರಕ್ಕೆ ಒಂದು ಕೋಲನ್ನು ತೆಗೆದುಕೊಂಡು ಬಂದು, ಒಬ್ಬೊಬ್ಬರ ಗೋತ್ರಕ್ಕೆ ಒಂದೊಂದು ಕೋಲನ್ನು ತೆಗೆದುಕೊಂಡು ಅದಕ್ಕೆ ಟ್ಯಾಗ್ ಹಾಕು. ಯಾಕೆಂದರೆ ಲೇವಿ ಗೋತ್ರ ಒಂದು, ಆರೋನ್ ಕೋಲ್ ತಗೋ, ಲೇವಿ ಗೋತ್ರ, ಆರೋನ್ ಗೋತ್ರ, ಲೇವಿ ಗೋತ್ರಕ್ಕೊಂದು, ಯೂದ ಗೋತ್ರಕ್ಕೊಂದು, ಸಿಮಿಯೋನ್ಗೊಂದು, ಒಬ್ಬೊಬ್ಬರು ಇಸ್ಸಾಕರಿಗೊಂದು, ಒಬ್ಬೊಬ್ಬರ ಗೋತ್ರಕ್ಕೆ ಅನುಗುಣವಾಗಿ ಅದು 12 ಕೋಲುಗಳು ತಗೊಂಡು ನಿನ್ನೆ ಮಾಡೋ ಅದನ್ನು ಟ್ಯಾಗ್ ಹಾಕಿ ಮಂಜೂಷದ ಪೆಟ್ಟಿಗೆ ಎತ್ತಿಡು. ಮಂಜೂಷದ ಪೆಟ್ಟಿಗೆ ಎತ್ತಿಡುವಾಗ ಅದೇನಾಗುತ್ತೆ ಗೊತ್ತಾ? ಅವ್ರು ಇಟ್ಟಿರುವಾಗ ಮಾನಿಲ್ಸ ಹೋಗಿ ನೋಡ್ತಾನೆ ಮೋಶೆ, ಆರೋನನ ಕೋಲು ಅದು ಚಿಗುರಿ ಹೂಬಿಟ್ಟು ಬಾದಾಮ ಹಣ್ಣುಗಳನ್ನು ಬಿಟ್ಟು ಅದು ಕಾಣಲ್ಬಿಡ್ತದೆ, ಬೇರಿಲ್ಲ. ಆದರೆ ಚಿಗುರಿ ಹಣ್ಣನ್ನು ಬಿಡ್ತು. ಬಾಕಿ ಕೋಲುಗಳು 11 ಕೋಲುಗಳು ಒಣಗಿದ ಕೋಲುಗಳು ಹಾಕಿ ಹಾಗೇ ತೆಗೆದುಕೊಂಡೋದ್ರು. ಆರೋನನ್ನು ಮಾತ್ರ ಚಿಗುರಕ್ಕೆ ಆರಂಭಿಸ್ತು. ಇದೆಲ್ಲವನ್ನು ಏನು ನೋಡ್ತೀವಿ ಅಂತಂದರೆ, ದೇವರ ಮಂಜೂಷದ ಪೆಟ್ಟಿಗೆ, ದೇವರ ಪ್ರಸನ್ನತೆ, ದೇವರ ಪಾದದಲ್ಲಿ ನಾವು ಕಾಣಲ್ಪಡುವಾಗ ನಮ್ಮ ಆತ್ಮಗಳು ಚಿಗುರ್ತದೆ. ನಮ್ಮ ಯಾವಾಗ ಆತ್ಮಗಳಿಂದ ದೇವರ ಸನಿಹದಲ್ಲಿ ಚಿಗುರ್ತದೋ ನಮ್ಮ ಲೌಕಿಕ ಕಾರ್ಯಗಳಲ್ಲಿ ಆಶೀರ್ವಾದಗಳು ಬಂದೊದಗುತ್ತೆ. ಆವಾಗ ಒಂದೊಂದಾಗಿ ಬಾಗಿಲುಗಳು ತೆರೆಯಲಾರಂಭಿಸಿದೆ ಪ್ರಿಯರೇ. ಆದ್ದರಿಂದ ನಾವು ದೇವರ ಪಾದದಲ್ಲಿ ಕಾಣಲ್ಪಡುವ ಕಾರ್ಯಗಳು ಮಾತ್ರವಲ್ಲ, ಇನ್ನೊಂದು ಕಾರ್ಯಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ. HKLನಲ್ಲಿ 37ನೇ ಅಧ್ಯಾಯದಲ್ಲಿ 1ನೇ ವಚನಗಳಿಂದ ನೋಡಬೇಕು ಅಂತಂದರೆ, ಅಲ್ಲಿ ಕರ್ತನ HKL ಹೇಳ್ತಾನೆ, ಒಂದು ಕಡೆ ಕರ್ಕೊಂಡೋಗ್ಬಿಟ್ಟು ಹೇಳ್ತಾರೆ, ಎಲ್ಲ ಒಣಗಿದ ಎಲುಬುಗಳು, ಇಸ್ರಾಯೇಲ್ ಒಣಗಿದ ಎಲುಬುಗಳು, ಎಲ್ಲ ನಿರೀಕ್ಷೆ ಇಲ್ಲದೆ ಒಣಗೋಗಿರುವಾಗ ಇನ್ನೇನು ನಿರೀಕ್ಷೆ? ಆವಾಗ ದೇವರು ಕೇಳ್ತಾರೆ, ಇದು ಜೀವ ಉಂಟಾಗಬಹುದಾ ಇದಕ್ಕೆ? ಕೇಳಲ್ಪಡುವಾಗ ಆವಾಗ ಹೌದು ನಿನಗೆ ಗೊತ್ತು ಸ್ವಾಮಿ. ಆವಾಗ ದೇವರು ಹೇಳ್ತಾರೆ, ಅದಕ್ಕೆ ಎಲುಬುಗಳ ಮೇಲೆ ನುಡಿ ಎನ್ನುವಾಗ, ವಾಕ್ಯಗಳನ್ನು ಹೇಳುವಾಗ, ಆ ಒಣಗಿರುವ ಎಲುಬುಗಳ ಮೇಲೆ ಇವನು ವಾಕ್ಯಗಳನ್ನು ಹೇಳುವಾಗ ಆ ಸಮಯಗಳಲ್ಲಿ ಅವು ಏನು ಮಾಡ್ತು ಗೊತ್ತಾ? ಒಂದೊಂದು ಎಲುಬುಗಳು ಟಕ 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 ಟಕರ ಒಂದೊಂದು ಸೇರ್ಕೊಳ್ಳೋಕೆ ಶುರು ಮಾಡ್ತು. ಸೇರ್ಕೊಂಡಿದ್ದ ತಕ್ಷಣ ಅದರ ಮೇಲೆ ಮಾಂಸಗಳು ಹಬ್ಬಿ, ನರಗಳು ಹಬ್ಕೊಂಡು, ಅದರ ಮೇಲೆ ಚರ್ಮ ಹಬ್ಕೊಂಡು ಉಂಟಾಗಿ ಹಾಗೆ ಬಿದ್ದಿತ್ತು. ತಿರುಗ ದೇವರ ಸನ್ನಿಧಿ ವಾಕ್ಯವನ್ನು ನುಡಿ ಎನ್ನುವಾಗ, ವಾಕ್ಯಗಳನ್ನು ಹೇಳುವಾಗ ಆ ಸಮಯದಲ್ಲಿ ಮೂಡನ ದೇಶದಿಂದ ಗಾಳಿ ಬಂದು ಏನಾಯ್ತೆ, ಅವುಗಳಿಗೆ ಹೊಳಗೆ ಹೊಕ್ಕು ಅವು ಆತ್ಮ ಸೇರಿಕೊಂಡು ಕಾಲೂರಿ ನಿಂತು ದೇವರ ಒಂದು ಸೇನೆಯಾಗಿ ಕಾಣಲ್ಪಡ್ತು. ಆದ್ದರಿಂದ ಕರ್ತನ ಸನಿಹದಲ್ಲಿ ನಿನಗೆ
ದೇವರು ಹೇಳಲ್ಪಟ್ಟ ವಾಗ್ದಾನಗಳು, ದೇವರು ವೇದದಲ್ಲಿ ಕೊಡಲ್ಪಟ್ಟ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ಹೇಳ್ತಾ ಇರು. ಸೋತು ಕುಂದೋಗಿದ್ರು ಪರವಾಗಿಲ್ಲ, ಹೇಳು. ನೀನು ಕೊಡಲ್ಪಟ್ಟ ವಾಗ್ದಾನಗಳ ಮೇಲೆ ಮೇಲೆ ಹೇಳು. ದೇವರ ಮಗು ನಾನು, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವನು ನಾನು, ಕರ್ತನ ಸನಿಹದಲ್ಲಿ ತೊಳೆಯಲ್ಪಟ್ಟವನು ನಾನು. ನೀನು ಮೇಲೆ 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 ದೇವರ ಮಕ್ಕಳೆಂದು ಹೇಳಲ್ಪಡುವಾಗ ಸೈತಾನನು ಅವಮಾನಪಟ್ಟು ಅವನು ಓಡಿ ಹೋಗುವನು. ನಿನ್ನ ಜೀವಿತದಲ್ಲಿ ಒಂದು ದೇವರು ಸೌಭಾಗ್ಯವನ್ನು, ಒಂದು ಹಸುರಾದ ಜೀವಿತವನ್ನು ದೇವರು ಕೊಡಲು ಸಾಧ್ಯ. ಆದ್ದರಿಂದ ಇದನ್ನು ಬಲವಂತ ಮಾಡಬೇಕು. ಒಬ್ಬ ಕಾಯಿಲೆ ಹಾಸ್ಪಿಟಲ್ ಕಾಯಿಲಿದ್ದವನು ಅಡ್ಮಿಟ್ ಆಗಿರುವಾಗ ಹೇಗೆ ಬಲವಂತದಿಂದ ಅವನಿಗೆ ಆಹಾರ ತಿನ್ನಿಸ್ತಾರೋ ಹಾಗೆ ಬಲವಂತವಾಗಿ ದೇವರ ಪ್ರಸನ್ನತೆಯಲ್ಲಿ ನೀನಿರುವಾಗ ಒಣಗಿ ಹೋದ ಜೀವಿತಗಳು ಚಿಗುರಕ್ಕಾರಂಭಿಸ್ತವೆ. ಆದ್ದರಿಂದ ಇನ್ನು ಚಿಗುರಬೇಕು ಅಂದರೆ ದೇವರ ಸನಿಹದಲ್ಲಿ ಇದಕ್ಕೆ ಬಲವಂತವಾಗಿ ದೇವರ ಸಮಯದಲ್ಲಿ ಕೂತ್ಕೋ. ನೀನಾಗಿ ಒಂದು ಸಮಯಗಳನ್ನ ನೇಮಿಸ್ಕೋ. ನೀನಾಗಿ ಒಂದು ಸಮಯಗಳು ನೇಮಿಸ್ಕೊಂಡು ಬೈಬಲ್ ಓದೋಕ್ಕೆ ಶುರು ಮಾಡು, ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡು. ಜನಗಳ ಮಧ್ಯದಲ್ಲಿ ಕಣ್ಣೀರು ಸುರಿಸೋ ಬದಲು ದೇವರ ಪಾದದಲ್ಲಿ ಕಣ್ಣೀರು ಸುರಿಸು. ನಿನ್ನ ಜೀವಿತದಲ್ಲಿ ಮುಚ್ಚಿರುವವಾಗಿನ ತೆರೆಯಲ್ಪಡುತ್ತದೆ. ನಿನ್ನ ಒಣಗಿರುವ ನಿನ್ನ ಜೀವಿತ ಮತ್ತೊಮ್ಮೆ ಚಿಗುರುವೆನೆಂದು ಚಿಗುರುತ್ತದೆ. ಆದ್ದರಿಂದ ಕರ್ತನ ಸನಿಹದಲ್ಲಿ ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ. ದೇವರು ನಿನಗೆ ಮಾತಾಡಿದ್ದಾರೆ ನಾನು ವಿಶ್ವಾಸಿಸ್ತೀನಿ. ಕರ್ತನ ಸನಿಹದಲ್ಲಿ ಎದ್ದೇಳು. ಅದಕ್ಕೆ ಒಂದು ರಾಜ್ಕುಮಾರ್ ಒಂದು ಹಾಡು ಹೇಳೋದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗು ಅಂತ. ನಮಗೆ ಸೈತಾನ್ ಹೆಂಗೆ ಆಡಿಸಿ ಬೀಳಿಸಿ ಏನಾರು ಮಾಡಿದ್ರು ಸಹ ನಮಗೇನಾಗ ಸಾಧ್ಯ? ಕರ್ತನು ನಮ್ಮ ಭಾಗದಲ್ಲಿರುವಾಗ ನಾವು ಉರುಳಿ ಹೋಗುವುದಿಲ್ಲ, ನಾವು ಒಣಗಿ ಹೋಗುವುದಿಲ್ಲ, ಮತ್ತೆ ಚಿಗುರುವೆನೆಂದು ದೇವರ ಸನಿಹದಲ್ಲಿ ನಾವೆಲ್ಲ ಹೋಗ್ತೀವಿ. ಪ್ರಾರ್ಥಿಸೋಣ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪ್ರೀತಿಸುವ ಪರಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ವಾಕ್ಯನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಕ್ಕಳನ್ನು ಆಶೀರ್ವದಿಸುವಾಮಿ. ನಿನ್ನ ವಾಕ್ಯಗಳನ್ನು ಗಮನಿಸುತ್ತಾ ಇರುವ ಮಕ್ಕಳನ್ನು ಆಶೀರ್ವದಿಸು. ದೇವನೇ, ಶರೀರದಲ್ಲಿ ಕುಂದಿ ಹೋಗಿ ಒಂದು ವೇಳೆ ಕಾಯಿಲೆ, ಸಂಕಟಗಳು, ಕಣ್ಣೀರುಗಳಿದ್ದರೂ ಸಹ ಆತ್ಮ ದೇವನೇ ಬಳಲಿ ಹೋಗದೆ ಆತ್ಮ ಚಿಗುರುವಾಗ, ದೇವನೇ ಒಣಗಿ ಹೋಗಿರುವ ಆತ್ಮ ಚಿಗುರುವಾಗ ದೇವನೇ ತನ್ನ ಶರೀರ ಚಿಗುರುತ್ತದೆ. ಸೈತಾನ ಉಪಾಯಗಳು ಮೊದಲು ಶರೀರ ಕುಂದಿಸಿದ ನಂತರ ನಮ್ಮ ಆತ್ಮ ಆಟೋಮೆಟಿಕ್ಕಾಗಿ ಕುಂದೋಗುತ್ತೆ ಅವನಿಗೆ ಗೊತ್ತು. ಆದರೆ ಸೈತಾನ ಗೊತ್ತಿಲ್ಲ. ದೇವರ ವಾಕ್ಯದಿಂದ, ದೇವರ ಪ್ರಸನ್ನತೆಯಿಂದ ಮತ್ತೊಮ್ಮೆ ನಾವು ಎದ್ದೇಳ್ತೀವಿ. ಮತ್ತೊಮ್ಮೆ ದೇವರ ಸನಿಹದಲ್ಲಿ ಮತ್ತೊಮ್ಮೆ ಚಿಗುರುವೆನೆಂದು ಹೇಳಿ ದೇವರು ನಮ್ಮನ್ನು ಹೆಮ್ಮರವಾಗಿ ಮಾಡುವ ಹಾಗೆ, ಫಲ ಕೊಡುವ ಹಾಗೆ ಕರ್ತನು ನಮ್ಮ ಜೊತೆಗಿದ್ದು ಮಾಡಲ್ಪಡುವ ದೇವನಲ್ಲವೋ. ಆದ್ದರಿಂದ ಈ ವಾಕ್ಯಗಳನ್ನು ಕೇಳ್ತಾರೋ ಮಕ್ಕಳನ್ನು ಆಶೀರ್ವಿಸು. ಕಾಯಿಲೆಗಳಿದ್ದರೆ, ಸಮಸ್ಯೆಗಳಿದ್ದರೆ, ಜ್ವರಗಳಿದ್ದರೆ, ಒಂದು ವೇಳೆ ಕೊರೋನಾ ಕಾಯಿಲೆಗಳಿದ್ದರೆ, ಯಾವುದಿದ್ದರೂ ಸಹ ಯೇಸುವಿನ ಹೆಸರಲ್ಲಿ ಈ ಮಕ್ಕಳನ್ನು ಬಿಡುಗಡೆ ಮಾಡಲು ಕಟ್ಟಲೆ ಕೊಡ್ತಾರೆ. ದೇವ ಬಲ ಈ ಮಕ್ಕಳೊಂದಿಗೆ ಇರಲಿ. ನೀನು ನಡೆಸಬೇಕೆಂದು ಬರ್ತವೆ. ಚೈತನ್ಯಗಳು ಆಶೀರ್ವಿಸು, ಕೃಪೆ ಮಾಡಿ. ಯೇಸುವಿನ ಹೆಸರು ಬೇಡಿಕೊಳ್ಳುತ್ತೇನೆ ತಾನೇ.